ಅನಾಥ ಮಕ್ಕಳ ಆಶ್ರಯ ಸ್ಥಳವಾಗಬೇಕಾದ ಆಶ್ರಮ ಇದೀಗ ಅವ್ಯವಸ್ಥೆಯ ಆಗರವಾಗಿದ್ದು ಆಶ್ರಮದ ಹೆಸರಿನಲ್ಲಿ ಹಣ ಲೂಟಿ ಮಾಡಲಾಗ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಿವೆ. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಹೊರವಲಯದಲ್ಲಿರುವ ಈ ಅನಾಥ ಆಶ್ರಮವನ್ನ ಬೆಂಗಳೂರು ಮೂಲದ ನೆಲ್ಸನ್ ಬಾಬು ಎಂಬಾತ ನಿರ್ವಹಿಸ್ತಾ ಇದ್ದು ಮಕ್ಕಳಿಗೆ ವಂಚನೆ ಮಾಡಿ ಹಗಲು ದರೋಡೆಗೆ ನಿಂತಿದ್ದಾನೆ ಎಂಬ ಆರೋಪವಿದೆ. ಪ್ರತಿದಿನ ಊಟಕ್ಕೆ ಅನ್ನ ಸಾಂಬಾರ್ ಮಾತ್ರ ನೀಡ್ತಾ ಇದ್ದು ಸರಿಯಾದ ಪೌಷ್ಟಿಕ ಆಹಾರ, ಬಟ್ಟೆ ಮತ್ತು ಆರೈಕೆ ಇಲ್ಲದೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ಎಂದು ರೈತ ಸಂಘದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಹಾಗೂ ಮಕ್ಕಳ ಆಯೋಗ ತನಿಖೆ ನಡೆಸಬೇಕು. ರೈತ ಸಂಘದ ಪ್ರತಿನಿಧಿಗಳು ಹಾಗೂ ಪಾಲಕರು, ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರಿಯಾಗಿ ಊಟ ಕೊಡ್ತಾ ಇಲ್ಲ ಹುಡುಗರಿಗೆ, ಬಂದವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಾಲಕರಿಗೆ. ಯಾರು ನೀವು ಬಂದಿಲ್ಲ? ಅಲ್ಲ, ಒಬ್ಬ ಮಗಳದಾಳೆ, ನಿಮ್ಗೆ 16 ವರ್ಷ ಮಗಳು, ನಮ್ಗೆ 10 ತರ ಮಾತಾಡ್ತಾಳೆ. ಈ ತರ ನೀವು ಸ್ಕೂಲ್ ಕರೀಲಿ ಅವ್ರಿ. ನಾನು ವಿಡಿಯೋ ಮಾಡ್ತೀನಿ, ಅವಾಗನ ನಾ ಮಾಡಬಾರ್ದು ಬಿಟ್ಟಿನಿ. ನಾನು ವಿಡಿಯೋ ಮಾಡ್ತೀನಿ ಅವಾಗನ. ಅದು ಸರಿಯಾಗಲ್ಲ. ನೀವು ನನಗೆ ಯಾವ ತರ ಮಾತಾಡ್ರಿ, ನೀವು ಯಾರು ಮಾತಾಡಲ್ಲ, ಪಾಲಕರು ಮಾತಾಡಲ್ಲ ಅಂದ್ರೆ